ಈ ಜಗತ್ತಿನಲ್ಲಿ 750 ಕೋಟಿ ಮನುಷ್ಯರಿದ್ದರೆ 750 ಕೋಟಿ ಮನುಷ್ಯರ ಕೈಯ ಬೆರಳಿನ ಗುರುತುಗಳು ಭಿನ್ನ ಭಿನ್ನವಾದದ್ದು ಅಂತ. ನನ್ನ ಬೆರಳಿನ ಗುರುತಿನಂತೆ ಜಗತ್ತಿನಲ್ಲಿ 750 ಕೋಟಿ ಮನುಷ್ಯರ ಬೆರಳಿನ ಗುರುತುಗಳು ಇಲ್ಲ. ನನ್ನ ಕಣ್ಣಿನಂತೆ ಜಗತ್ತಿನಲ್ಲಿ 750 ಕೋಟಿ ಮನುಷ್ಯರ ಕಣ್ಣುಗಳು ಭಿನ್ನ ಭಿನ್ನವಾದದ್ದು. ಆದ್ದರಿಂದಲೇ ಆಧಾರ್ ಕಾರ್ಡಿಗೆ ಬೆರಳಿನ ಸ್ಕ್ಯಾನ್ ಮಾಡಿಟ್ಟಿದ್ದಾರೆ, ಕಣ್ಣನ್ನು ಸ್ಕ್ಯಾನ್ ಮಾಡಿದ್ದಾರೆ. ನೀವು ವಿದೇಶಗಳಿಗೆ ಹೋಗುವಾಗ ಏರ್ಪೋರ್ಟಿನಲ್ಲಿ ಕೂಡ ಸ್ಕ್ಯಾನ್ ಮಾಡಿರ್ತಾರೆ ನಿಮ್ಮ ಕೈ ಬೆರಳು, ನಿಮ್ಮ ಕಣ್ಣು. ಯಾಕೆಂದ್ರೆ ನನ್ನ ಕೈ ಬೆರಳಿನ ಗುರುತು ನನ್ನದು ಮಾತ್ರ, ನನ್ನ ಕಣ್ಣು ನನ್ನದು ಮಾತ್ರ. ನನ್ನಂತಹ ಕಣ್ಣು ಜಗತ್ತಿನ 750 ಕೋಟಿ ಮನುಷ್ಯರಿಗೂ ಇಲ್ಲ. ಇದು ನಮ್ಮಲ್ಲಿರುವ ವೈರುಧ್ಯತೆಗಳಲ್ಲ, ಇದು ನಮ್ಮಲ್ಲಿರುವ ವೈವಿಧ್ಯತೆಗಳು. ಈ ವೈವಿಧ್ಯತೆಗಳನ್ನೆಲ್ಲ ಅಳಿಸಿ ಹಾಕುವುದಲ್ಲ, ಈ ವೈವಿಧ್ಯತೆಗಳನ್ನು ನಾವು ಪೋಷಿಸಬೇಕು. ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಐವನ್ ಡಿಸೋಜರ್ ಅವರು ಹೇಳಿದ ಹಾಗೆ ಯಾರು ಅರ್ಜಿ ಹಾಕಿ ಹುಟ್ಟಿದವರಲ್ಲ. ನಾವೆಲ್ಲ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಆಚಾರ ವಿಚಾರಗಳು. ಈ ವೈವಿಧ್ಯತೆಗಳನ್ನೆಲ್ಲ ಅಳಿಸಿ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತ್ತಂ ವಾಹಿದ ಅಂತ. ನಿಮ್ಮ ದೇವ ತೀರ್ಮಾನಿಸಿದ್ರೆ ನಿಮ್ಮೆಲ್ಲರನ್ನು ಒಂದೇ ಧರ್ಮದವರನ್ನಾಗಿ ಸೃಷ್ಟಿಸಲಿಕ್ಕೆ ಅವನಿಗೆ ಖಂಡಿತ ಸಾಧ್ಯ ಇತ್ತು. ನಮ್ಮನ್ನೆಲ್ಲ ಹೀಗೆ ಸೃಷ್ಟಿಸಿದ ದೇವನಿಗೆ ಎಲ್ಲರನ್ನು ಒಂದೇ ಧರ್ಮದ, ಒಂದೇ ಜಾತಿಯ ಜನರನ್ನಾಗಿ ಸೃಷ್ಟಿಸಲಿಕ್ಕೆ ಅವನಿಗೆ ಖಂಡಿತ ಸಾಧ್ಯ ಇತ್ತು. ಆದರೆ ಅವ ಹಾಗೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ವಲಾ ಯಜಾಲೂನ ಮುಖ್ತಲಿಫೀನ್ ಅಂತ ಹೇಳಿತ್ತು ಕುರ್ಆನ್. ವೈವಿಧ್ಯತೆ ಈ ಜಗತ್ತಿನ ನಿಯಮ ಅಂತ ಕುರ್ಆನ್ ಹೇಳುದು, ಅದು ದೇವನ ನಿಯಮ. ಈ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಆಚಾರ ವಿಚಾರಗಳ, ಸಂಪ್ರದಾಯಗಳ ಜನರಿರುವುದು ಅದು ಸೃಷ್ಟಿಸಿದ ದೇವನ ನಿಯಮ ಅಂತ ಹೇಳುತ್ತದೆ ಕುರ್ಆನ್. ಆದ್ದರಿಂದ ವೈವಿಧ್ಯತೆಯನ್ನು ಅಳಿಸಿ ಹಾಕುವುದಲ್ಲ, ವೈವಿಧ್ಯತೆಯನ್ನು ಬಲಪಡಿಸಬೇಕು, ವೈವಿಧ್ಯತೆಯನ್ನು ಬೆಳೆಸಬೇಕು. ನಮ್ಮ ಧರ್ಮದ ಆಚರಣೆಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವೆಲ್ಲ ಮಸೀದಿಗೆ ಹೋಗಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಹಿಂದೂಗಳು, ಮುಸ್ಲಿಮರೆಲ್ಲ ದೇವಸ್ಥಾನಕ್ಕೆ ಹೋಗಿ, ಚರ್ಚಿಗೆ ಹೋಗಿ ನಮಾಜ್ ಮಾಡುವುದು. ಹೀಗೆಲ್ಲ ಮಾಡಿದ್ರೆ ಸಮಾಜ ಇದಕ್ಕಿಂತ ಹಾಳಾಗಬಹುದು. ಸೌಹಾರ್ದತೆ ಬೆಳೆಸುವುದಂದ್ರೆ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಎಕ್ಸ್ಚೇಂಜ್ ಮಾಡುವುದು ಖಂಡಿತ ಅಲ್ಲ. ಹಿಂದೂಗಳೆಲ್ಲ ಮಕ್ಕಾಕ್ಕೆ ಹೋಗಬೇಕು, ಮುಸ್ಲಿಮರೆಲ್ಲ ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಬಹಳ ಅಪಾಯ ಅದು. ಸೌಹಾರ್ದತೆಯನ್ನು ಬಲಪಡಿಸಬೇಕಾದ್ರೆ ನಿಮ್ಮ ಧರ್ಮದ ಸಂದೇಶಗಳನ್ನು ನೀವು ಹೇಳಿಕೊಡಿ ಸಮಾಜಕ್ಕೆ. ಉಪವಾಸ ಏನು ಅಂತ ಮುಸ್ಲಿಮರು ಹೇಳಿಕೊಡ್ಲಿ, ಈದ್ ಏನು ಅಂತ ಹೇಳಿಕೊಡ್ಲಿ, ದೀಪಾವಳಿ ಏನು ಅಂತ ಹಿಂದೂಗಳು ನಮಗೆ ಹೇಳಿಕೊಡಿ, ಕ್ರಿಸ್ಮಸ್ ಏನು ಅಂತ ಕ್ರೈಸ್ತ ಧರ್ಮೀಯರು ನಮಗೆ ಹೇಳಿಕೊಡಿ. ಹೀಗೆ ಪ್ರತಿಯೊಬ್ಬರು ಅವರವರ ಧರ್ಮದ ಸಂದೇಶಗಳನ್ನು, ಅವರವರ ಹಬ್ಬದ ಸಂದೇಶಗಳೇನು, ಆಚರಣೆಗಳ ಸಂದೇಶಗಳೇನು, ಇದನ್ನೆಲ್ಲ ಬಹಳ ಮುಕ್ತವಾಗಿ ಈ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಪ್ರಾಮಾಣಿಕವಾಗಿ ನಡೆಯುವುದಾದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಇವತ್ತು ನಮ್ಮ ಸಮಸ್ಯೆ ಏನೆಂದರೆ, ಇವತ್ತು ಧರ್ಮ ರಕ್ಷಣೆ ಮಾಡುತ್ತಾ ಇರುವುದು ಧರ್ಮದಲ್ಲಿ ನಿಷ್ಠೆ ಇಲ್ಲದವರು. ಯಾರು ಪ್ರಾಮಾಣಿಕವಾಗಿ ಧರ್ಮವನ್ನು ಪಾಲಿಸ್ತಾ ಇಲ್ಲ, ಯಾರಿಗೆ ಧರ್ಮದಲ್ಲಿ ನಿಷ್ಠೆ ಇಲ್ಲ, ಅವರು ಧರ್ಮದ ಬಗ್ಗೆ ಮಾತಾಡುವಾಗ, ಅವರು ಧರ್ಮದ ರಕ್ಷಣೆಯ ಕೆಲಸ ವಹಿಸಿಕೊಳ್ಳುವಾಗ ಎಲ್ಲಾ ಧರ್ಮದ್ದು, ನಾನು ಹೇಳ್ತಾ ಇದ್ದೆ, ಯಾವುದೋ ಒಂದು ಧರ್ಮದಲ್ಲ, ಧರ್ಮನಿಷ್ಠೆ ಇಲ್ಲದವರು, ಬದುಕಿನಲ್ಲಿ ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲಿಸದವರು ಧರ್ಮ ರಕ್ಷಣೆಯ ಕೆಲಸ ಮಾಡುವಾಗ ಸಮಾಜದಲ್ಲಿ ಸಮಸ್ಯೆಗಳಾಗ್ತದೆ. ಅಧರ್ಮಿಗಳು ಧರ್ಮ ರಕ್ಷಣೆ ಮಾಡುವಾಗ ಧರ್ಮದ ಹೆಸರಲ್ಲಿ ಕಲಹಗಳಾಗ್ತದೆ ಸಮಾಜದಲ್ಲಿ. ಆದ್ದರಿಂದ ಧರ್ಮದ ನಿಜವಾದ ಸಂದೇಶಗಳನ್ನು ಸಮಾಜಕ್ಕೆ ತಿಳಿಸುವ ಕೆಲಸಗಳ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇರಬೇಕು, ನಿರಂತರವಾಗಿ ನಡೀತಾ ಇರಬೇಕು. ಸಾವಿರಾರು ಸೌಹಾರ್ದ ಕೂಟಗಳು ಸಮಾಜದಲ್ಲಿ ನಡಿಬೇಕು. ಆ ಮೂಲಕ ಧರ್ಮ ಏನು, ಧರ್ಮದ ಮೆಸೇಜ್ ಏನು, ಹಬ್ಬಗಳೇನು, ಆಚರಣೆಗಳೇನು, ಯಾಕೆ, ಇದೆಲ್ಲವನ್ನು ನೀವು ತಿಳಿಯುವುದಾದರೆ ಖಂಡಿತ ಸಮಾಜ ಬಹಳ ಚೆನ್ನಾಗಿರುತ್ತದೆ. ನಿಗೂಢತೆಗಳಿರುವುದಿಲ್ಲ, ಅಪನಂಬಿಕೆಗಳಿರುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ವ್ಯಕ್ತಿ ಯಾರು ಎಂಬುದಕ್ಕೆ ಒಂದು ವ್ಯಾಖ್ಯಾನ ಇದೆ. ಒಬ್ಬ ವ್ಯಕ್ತಿಯ ಅರ್ಹತೆ, ಒಬ್ಬ ಮನುಷ್ಯ ಒಳ್ಳೆಯ ಮನುಷ್ಯ ಅಂದ್ರೆ ಯಾರು ಹೇಳಲಾಗುತ್ತದೆ. ಒಳ್ಳೆಯ ವ್ಯಕ್ತಿ ಯಾರೆಂದರೆ, ಒಬ್ಬ ಏಕಾಂತದಲ್ಲಿ ಕುಳಿತುಕೊಂಡು ಅರ್ಧರಾತ್ರಿ ಸಮಯದಲ್ಲಿ ತನ್ನ ದೇವನೊಂದಿಗೆ, ದೇವ ನನ್ನ ಮಕ್ಕಳಿಗೆ ನೀನು ನನ್ನ ಬುದ್ಧಿಯನ್ನೇ ಕೊಡಬೇಕು ಎಂದು ದೇವನೊಂದಿಗೆ ಪ್ರಾರ್ಥಿಸುವ ನೈತಿಕತೆ ಯಾರಿಗೆ ಇದೆಯೋ ಅವ ನಿಜವಾಗಿ ಒಳ್ಳೆಯ ವ್ಯಕ್ತಿ ಅಂತ ಹೇಳಲಾಗುತ್ತದೆ. ದೇವ ನನ್ನ ಮಕ್ಕಳಿಗೆ ನೀನು ನನ್ನ ಬುದ್ಧಿಯನ್ನೇ ಕೊಡಬೇಕು ಎಂದು ಅರ್ಧರಾತ್ರಿ ಸಮಯದಲ್ಲಿ ಏಕಾಂತದಲ್ಲಿ ಕುಳಿತುಕೊಂಡು ದೇವನೊಂದಿಗೆ ಪ್ರಾರ್ಥಿಸುವ ನೈತಿಕತೆ ಒಬ್ಬನಿಗೆ ಇರುವುದಾದರೆ ಅದು ಒಬ್ಬ ವ್ಯಕ್ತಿಯ ಅರ್ಹತೆ ಅಂತ ಹೇಳಲಾಗುತ್ತದೆ. ಇವತ್ತಿನ ಸಮಾಜದಲ್ಲಿ ಹೆಚ್ಚಿನ ಮಂದಿಗೆ ಕೂಡ ಈ ನೈತಿಕತೆ ಇಲ್ಲ. ಸಮಾಜದಲ್ಲಿ ಹೆಚ್ಚಿನವರು ಇವತ್ತು ಪ್ರಾರ್ಥಿಸುವುದು, ದೇವ ನನ್ನ ಬುದ್ಧಿ ನನ್ನ ಮಕ್ಕಳಿಗೆ ಕೊಡಬೇಡ ಅಂತ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಶರ್ಟ್ ಮಾತ್ರ ಚೆನ್ನಾಗಿರುವುದು, ಭಾಷಣ ಮಾತ್ರ ಚೆನ್ನಾಗಿರುವುದು, ಅದರ ಆಚೆ ನನ್ನ ಕಲ್ಚರ್, ನನ್ನ ವ್ಯವಹಾರ, ನನ್ನ ಮನಸ್ಸು, ನನ್ನ ನೈತಿಕತೆ ಇದು ಯಾವುದು ಸರಿ ಇಲ್ಲ ಅಂತ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ದರಿಂದ ದೇವ ನನ್ನ ಬುದ್ಧಿ ನನ್ನ ಮಕ್ಕಳಿಗೆ ಕೊಡಬೇಡ ಎಂದು ಹೇಳುವಷ್ಟರ ಮಟ್ಟಿಗೆ ನಾವು ಇವತ್ತು ಅಧಪತನದ ಬದುಕಿನಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಸಹೋದರ, ನಾನು ಹೇಳುತ್ತಿರುವುದು
ಈ ಸಮಾಜದ ಎಲ್ಲಾ ಸಮಸ್ಯೆಗಳ ಕಾರಣ ಅದು ರಕ್ತಪಾತ, ಕೋಮುವಾದ, ಭಯೋತ್ಪಾದನೆ, ಉಗ್ರವಾದ ಯಾವುದೇ ಇರಲಿ, ಜಗತ್ತಿನ ಎಲ್ಲ ಸಮಸ್ಯೆಗಳ ಕಾರಣ ನಮ್ಮ ಮನಸ್ಸು ಕೆಟ್ಟು ಹೋಗಿದೆ ಎಂಬುದು. ಭ್ರಷ್ಟ ಮನಸ್ಸು, ಮಲಿನಗೊಂಡ ಮನಸ್ಸು. ಈ ಜಗತ್ತಿಗೆ ಪ್ರವಾದಿಗಳು, ಸಾಧು ಸಂತರು, ಋಷಿ ಮುನಿಗಳು ಅವರೆಲ್ಲ ಬಂದು ನೀವೆಲ್ಲ ದೇವರನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿಕೊಟ್ಟದ್ದಲ್ಲ. ನಾನು ಮತ್ತು ನೀವು ದೇವರನ್ನು ಕಾಪಾಡಬೇಕಾದ ಯಾವ ಅಗತ್ಯವೂ ಇಲ್ಲ. ಯಾಕೆಂದ್ರೆ ನೀವು ನಂಬಿದ್ರೂ ದೇವದೇವನೇ, ನೀವು ನಂಬದಿದ್ರೂ ದೇವದೇವನೇ. ಈಗ ನಾವೆಲ್ಲ ಸೇರಿ ದೇವರನ್ನು ನಂಬುವುದೇ ಇಲ್ಲ ಅಂತ ಹೇಳುವುದರಿಂದ ದೇವನಿಗೆ ಸಮಸ್ಯೆ ಏನಿಲ್ಲಲ್ಲ. ಅಥವಾ ನಾವೆಲ್ಲ ಸೇರಿ ದೇವರನ್ನು ನಾಳೆ 750 ಕೋಟಿ ಮನುಷ್ಯರೆಲ್ಲ ಮೀಟಿಂಗ್ ಮಾಡಿ ನಾವೆಲ್ಲ ದೇವರನ್ನು ನಂಬುತ್ತೇವೆ ಅಂತ ತೀರ್ಮಾನ ಮಾಡುವುದರಿಂದ ದೇವನ ಘನತೆಗೆ, ಗಾಂಭೀರ್ಯದಲ್ಲಿ ಹೆಚ್ಚಳ ಏನು ಉಂಟಾಗುವುದಿಲ್ಲ. ಯಾಕಂದ್ರೆ ಅವ ದೇವನೇ. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲಾ ಆಚಾರ್ಯರುಗಳು, ಮಹಾಪುರುಷರುಗಳು, ಪ್ರವಾದಿಗಳು ಬಂದು ಕಲಿಸಿದ್ದು ದೇವನನ್ನು ನೀವು ಹೇಗೆ ಕಾಪಾಡಬೇಕು ಅಂತ ಅಲ್ಲ, ಬದಲಾಗಿ ನೀವು ಒಳ್ಳೆಯ ಮನುಷ್ಯರಾಗಿ ಹೇಗೆ ಬದುಕಬೇಕೆಂಬ ಪಾಠವನ್ನು ಜಗತ್ತಿಗೆ ಎಲ್ಲಾ ದಾರ್ಶನಿಕರು ಕಲಿಸಿಕೊಟ್ಟಿದ್ದಾರೆ. ಒಳ್ಳೆಯ ಮನುಷ್ಯರಾಗಿ ನೀವು ಹೇಗೆ ಬದುಕಬೇಕು, ಅದಕ್ಕಾಗಿ ಜಗತ್ತಿಗೆ ಧರ್ಮಗಳು ಬಂದಿರುವುದು. ಎಲ್ಲಾ ಧರ್ಮಗಳು ದೇವನನ್ನು ಪರಿಚಯ ಮಾಡಿಕೊಟ್ಟಿರುವುದು ಕರುಣಾಮಯಿ ಅಂತ. ದೇವ ಕರುಣಾಮಯಿ. ದೇವ ಕರುಣಾಮಯಿ ಅಂದ್ರೆ ಅದರ ಅರ್ಥ ಏನು? ಆ ದೇವನನ್ನು ನಂಬುವ ನೀವು ಕೂಡ ಕರುಣೆ ಇರುವವರಾಗಬೇಕಲ್ಲ. ನಿಮ್ಮ ಮನಸ್ಸಿನಲ್ಲಿ ಹಗೆತನ, ವಿದ್ವೇಷ, ಕೋಪ ಇದನ್ನೆಲ್ಲ ಹೊತ್ತುಕೊಂಡು ನಿಮಗೆ ಯಾವ ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಅರ್ಹತೆಯೂ ಖಂಡಿತ ಇಲ್ಲ. ಯಾಕೆಂದರೆ ಕರುಣಾಮಯಿಯಾದ ದೇವನಲ್ಲಿ ನೀವೆಲ್ಲ ನಂಬಿಕೆ ಇಡ್ತಾ ಇರುವುದು. ಆದ್ದರಿಂದ ಕರುಣೆ ಇಲ್ಲದ, ಪ್ರೀತಿ ಇಲ್ಲದ, ಹಗೆತನ, ವಿದ್ವೇಷ ಇದೇ ನಿಮ್ಮ ಬಂಡವಾಳವಾಗಿದ್ದರೆ ನಿಮಗೆ ಯಾವ ಧರ್ಮದ ಅನುಯಾಯಿ ಎಂದು ಹೇಳಿಕೊಳ್ಳುವ ಅರ್ಹತೆಯೂ ಖಂಡಿತ ಇಲ್ಲ. ಈ ಜಗತ್ತಿಗೆ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟ ಪಾಠ, ನೀವೆಲ್ಲ ಧಾರ್ಮಿಕ ಗ್ರಂಥಗಳನ್ನು ಸ್ಟಡಿ ಮಾಡಿ. ನಾನು ತಿಳಿದುಕೊಂಡಂತೆ ಜಗತ್ತಿನ ಎಲ್ಲಾ ಧಾರ್ಮಿಕ ಗ್ರಂಥಗಳು ಹೇಳಿಕೊಟ್ಟಿರುವುದು ಇನ್ನೊಬ್ಬನಿಗೆ ಸಂತೋಷವನ್ನು ಕೊಡುವುದೇ ಧರ್ಮ ಅಂತ. ಇನ್ನೊಬ್ಬನಿಗೆ ಸಂತೋಷವನ್ನು ಕೊಡುವುದೇ ಧರ್ಮ. ಅದುವೇ ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ, ಹಗೆತನ ಇಲ್ಲದೆ, ವಿದ್ವೇಷ ಇಲ್ಲದೆ ನಿಮಗೆ ರಾತ್ರಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುವುದಾದರೆ ನಿಮ್ಮಷ್ಟು ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ.